ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಬನ್ನಿ ಫ್ರೆಂಡ್ಸ್, ಶಾರದೆ ಸೀರಿಯಲ್ನ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಬರೋಣ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ಫ್ರೆಂಡ್ಸ್, ಅವರೆಲ್ಲ ಪುಟ್ಟದಂತೂ ಲೈಕ್ ಮಾಡಿ, ಹಾಗೆ ಫಾಲೋ ಮಾಡೋದನ್ನು ಮರಿಬೇಡಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಫ್ರೆಂಡ್ಸ್, ಇದ್ದು ಜ್ಯೋತಿಕಾ ಅಂತ ಅಂದ್ಕೊಂಡು ಮಿಸ್ ಆಗಿ ಶಾರದಾ ಕೊರಳಿಗೆ ಹಾರ ಹಾಕೇ ಬಿಡ್ತಾನೆ. ಆ ಹಾರ ನೋಡಿದ ತಕ್ಷಣ ಶಾರದನಿಗೆ ತುಂಬ ಶಾಕ್ ಆಗ್ತಾ ಇರುತ್ತೆ. ಆ ಕಡೆ ಸಿದ್ಧನಿಗೂ ಸಹ ತುಂಬ ಶಾಕ್ ಆಗ್ತಿರುತ್ತೆ. ಮನೆಯವರೆಲ್ಲರೂ ನೋಡಿ ಬೆಚ್ಚಿ ಬಿದ್ದುಬಿಡ್ತಾರೆ. ಈ ಕಡೆ ಪುರೋಹಿತರು ಇದ್ದರು, ನಿಮ್ಮಿಬ್ಬರಿಗೂ ಯಾವುದೇ ತೊಂದರೆ ಆಗ್ದಂಗೆ, ನಿರ್ವಿಘ್ನ ಆಗ್ದಂಗೆ ಈ ಮದುವೆ ಸುಖವಾಗಿ ನಡೀಲಿ ಅಂತ ಆಶೀರ್ವಾದ ಮಾಡ್ತಿರ್ಬೇಕಾದ್ರೆ ಆ ಮಾತನ್ನ ಕೇಳ್ಕೊಂಡು ಜ್ಯೋತಿಕಾ ಶಾಕ್ ಆಗಿ ಹಿಂತಿರುಗಿಬಿಡ್ತಾಳೆ. ನೋಡಿದರೆ ಇವರಿಬ್ಬರು ಹಾರ ಹಾಕ್ಕೊಂಡಿರ್ತಾರೆ. ಅದನ್ನು ನೋಡಿ ಶಾಕ್ ಆಗಿ ಜ್ಯೋತಿಕಾ ಅಲ್ಲೇ ನಿಂತ್ಕೊಬಿಡ್ತಾಳೆ. ಮನೆಯವರೆಲ್ಲರೂ ತುಂಬ ಟೆನ್ಷನ್ ಮಾಡಿಕೊಂಡು ಎಲ್ಲರೂ ಸಹ ಶಾರದಾ ಮುಖ ನೋಡ್ತಾ ಇರಬೇಕಾದ್ರೆ ವಿಮಲಾ ತುಂಬ ಕೋಪ ಮಾಡ್ಕೊಂಡು ಹೇಳ್ತಾ ಇರ್ತಾಳೆ, ಶಾರದಾ ಏನಾಗಿದೆ ನಿನಗೆ, ಏನು ಕೆಲಸ ಮಾಡಿದೆಯಾ ಅಂತ ಹೇಳ್ತಿರ್ಬೇಕಾದ್ರೆ ಶಾರದಾ ಬೆಚ್ಚಿಬಿಟ್ಬಿಡ್ತಾಳೆ. ಅಮ್ಮ ಅದು ನನ್ನ ತಪ್ಪಲ್ಲ ಅಂತ ಹೇಳ್ತಿರ್ಬೇಕಾದ್ರೆ ಸಿದ್ದು, ಅಮ್ಮ ಶಾರದವ್ರನ್ನ ಯಾಕಮ್ಮ ಬೈತೀಯಾ, ಜೋ ಇದ್ದಾಳೆ ಅಂತ ನಾನು ಹಾರ ಹಾಕ್ತೆ, ಅದು ಮಿಸ್ ಆಗಿ ಅವ್ರ ಕೊರಳಿಗೆ ಹೋಯ್ತು, ಜೋ ಎಲ್ಲಿ ಅಂತ ಹೇಳ್ತಿರ್ಬೇಕಾದ್ರೆ ಜ್ಯೋತಿಕಾ ಆಚೆ ಹೋಗಿದ್ದಳು ವಾಪಸ್ ಕೋಪ ಮಾಡ್ಕೊಂಡು ಬಂದು, ಏನೇ ಶಾರದಾ, ಎಷ್ಟು ದಿನದಿಂದ ನೀನು ಕಾಯ್ತಾ ಇದ್ದೆ, ಇಂಥ ಕೆಲಸ ಮಾಡೋಕ್ಕೆ ನೀನೇ ಆಗಬೇಕಾ, ಯಾವಾಗಲೂ ಏನಾದರೂ ಒಂದು ತೊಂದರೆ ಮಾಡೇ ಮಾಡ್ತೀಯಾ ಅಂತ ತುಂಬ ಜೋರಾಗಿ ಬೈತಾ ಇರ್ತಾಳೆ. ಆಗ ಸಿದ್ದು ಹೇಳ್ತಾ ಇರ್ತಾನೆ, ಜೋ ನೀನೆಲ್ಲೋಗಿದ್ದೆ ಅಂತ ಅನ್ಬೇಕಾದ್ರೆ ಬೆಬೆಬ್ಬ ಅಂತ ತೊದಲುತ್ತಾ ಇರ್ತಾಳೆ. ಅಷ್ಟೊತ್ತಿಗೆ ಈ ಕಡೆ ಪುರೋಹಿತರು ಏನಾಯಿತು, ಏನು ನಡೀತಿದೆ ಇಲ್ಲಿ ಅಂತ ಅಂದಾಗ, ನೋಡಿ ಪುರೋಹಿತರೆ, ಮದುವೆ ಹುಡುಗಿ ಇವರಲ್ಲ ಅವಳು ಅಂತ ತಾತ ಹೇಳ್ತಾ ಇರ್ತಾರೆ. ಅಯ್ಯೋ ದೇವ್ರೆ ಅಂತ ಅವರು ಬಾಯಿ ಮೇಲೆ ಬೆರಳಿಟ್ಕೊತಿರ್ಬೇಕಾದ್ರೆ ಜ್ಯೋತಿಕಾ, ನೀನು ಇಲ್ಲೇ ಇರು ಅಂತ ಹೇಳಿದೆ ತಾನೆ, ಪೂಜೆ ಮುಗಿಯೋವರೆಗೂ ಹೋಗ್ಬೇಡ ಅಂದಮೇಲೆ ನೀನೆಲ್ಲ ಹೋಗಿದ್ದೆ ಅಂತ ತಾತ ಬೈತಿರ್ಬೇಕಾದ್ರೆ ತಾತ ಅದು ಇದು ಅಂತ ಏನೇನೋ ಹೇಳ್ತಾ ಇರ್ತಾಳೆ. ಅಷ್ಟೊತ್ತಿಗೆ ಸಿದ್ದುನು ಬೈತಾ ಇರ್ತಾರೆ, ನೀನು ನೋಡ್ಕೊಂಡು ಹಾರಾಕ್ಬೇಕು ತಾನೆ, ನಿನಗೆ ಗೊತ್ತಾಗ್ಲಿಲ್ವಾ ಜ್ಯೋತಿಕಾ ಯಾರು ಶಾರದಾ ಯಾರು ಅಂತ ತಾತ ಕೋಪ ಮಾಡಿಕೊಂಡು ಈ ಕಡೆ ಸಿದ್ದುನು ಬೈತಾ ಇರ್ತಾರೆ. ಆಗ ಸಿದ್ದು ಹೇಳ್ತಾ ಇರ್ತಾನೆ, ತಾತ ನಾನು ದೇವ್ರ ಹತ್ರ ಪ್ರಾರ್ಥನೆ ಮಾಡಿಕೊಂಡು ಮಿಸ್ ಆಗಿ ಈ ಕಡೆ ತಿರುಗಿ ಈ ಕಡೆ ಜ್ಯೋತಿಕಾ ಅಂತ ಹಾರಾಕ್ತೆ ಅಂತ ಅವನು ಹೇಳ್ತಿದ್ರೆ, ಅಲ್ಲಪ್ಪ ಇವಳಿಗೆ ಏನಾಯ್ತಪ್ಪ, ಇವಳು ಗೊತ್ತಿದ್ದು ಮಾಡ್ತಾ ಇದ್ದಾಳೋ ಗೊತ್ತಿಲ್ದೇ ಮಾತಾಡ್ತಿದ್ದಾಳೋ ನನಗಂತೂ ಗೊತ್ತಿಲ್ಲ, ಅದರಲ್ಲೂ ಇಲ್ಲಿದ್ದಳು ಅಲ್ಲಿಗೆ ಯಾಕೆ ಹೋದೆ ಶಾರದಾ ಅಂತ ವಿಮಲ ಬೈತಿರ್ಬೇಕಾದ್ರೆ, ಅಮ್ಮ ಅದು ದೀಪ ಆರೋಗ್ತಿತ್ತು, ಅಪಶಕನ ಆಗಬಾರ್ದು ಅಂತ ನಾನು ಬಂದೆ, ಮಿಸ್ ಆಗಿ ಇಲ್ಲಿಗೆ ಬಂದೆ ಅಂತ ಅನ್ಬೇಕಾದ್ರೆ ನೀನು ಏನು ಮಾತಾಡ್ತಿದ್ಯೋ ನನಗಂತೂ ಒಂದು ಗೊತ್ತಿಲ್ಲ ಅಂತ ಕೋಪ ಮಾಡ್ಕೊಂಡು ವಿಮಲ ಬೈತಾ ಇರ್ತಾಳೆ. ಆಗ ಸಿದ್ದು ಹೇಳ್ತಾ ಇರ್ತಾರೆ, ಅಮ್ಮ ತಪ್ಪು ಮಾಡಿದ್ದೀನಿ ನಾನು, ನೀನು ಯಾಕೆ ಯಾವಾಗಲೂ ಬರೀ ಶಾರದವ್ರನ್ನೇ ಬೈತಿದ್ಯಾ ಅಂತ ಅನ್ಬೇಕಾದ್ರೆ ಸಿದ್ದು, ನೋಡು ನೀನು ಸುಮ್ಮನೆ ಇರು ಆಯಿತಾ, ನೀವು 3 ಜನ ತಪ್ಪು ಮಾಡಿದ್ದೀರಾ, ವಿಮಲ ಹೇಳ್ತಿರೋದು ಸರಿಯಾಗಿದೆ, ಅವಳು ದಾಟಿ ಸರಿಯಾಗಿಲ್ದೇ ಇರ್ಬೋದು, ಆದರೆ ನೀವು 3 ಜನ ನೋಡಿಕೊಂಡು ಕೆಲಸ ಮಾಡ್ಕೋಬೇಕಿತ್ತು, ಏನಕ್ಕೆ ಈ ರೀತಿ ಅದ್ಲು ಬದಲು ಆದ್ರಿ ಅಂತ ಬೈತಾ ಇರ್ತಾರೆ. ಹಾಗೆ ಸುಮಿತ್ರನು ಸಹ ತುಂಬ ಕೋಪ ಮಾಡ್ಕೊಂಡು, ಜೋ ಏನು ನೀನು ಮಾಡ್ತಿರೋದು, ನೀನು ಸರಿ ಮಾಡ್ತಿದ್ಯಾ ಅಂತ ಅಂದ್ಕೊಂಡಿದ್ಯಾ, ಇದು 2ನೇ ಸಲ ಅಪಶಕುನ ಆಗಿರೋದು, ನಿಂಚಾಕ್ದಲ್ಲಿ ನೀನು ನಿಂತ್ಕೊಳ್ಳೋದು ಬಿಟ್ಟು ಎಲ್ಲಿಗೆ ಹೋಗಿದ್ದೆ, ನಾನು ನೋಡ್ತಾ ಇದ್ದೀನಿ, ಒಂಥರ ಆಡ್ತಾ ಇದ್ದೀಯಾ ಅಂತ ಕೋಪ ಮಾಡ್ಕೊಂಡು ಸುಮಿತ್ರ ಬೈತಾ ಇರ್ತಾರೆ. ಆಗ ಜ್ಯೋತಿಕಾ ಕೋಪ ಮಾಡ್ಕೊಂಡು ಹೇಳ್ತಿರ್ತಾಳೆ, ಮಮ್ಮ ನೀವು ನನ್ನ ಮೇಲೆ ಕೂಗಾಡಬೇಡಿ ಆಯಿತಾ, ಈ ಶಾರದಾ ಏನು ದೀಪ ಆರೋಗ್ತಿತ್ತು ಅಂತ ಇಟ್ಕೊಳ್ಳೋಕೆ ಹೋಗ್ತಿದ್ಲ ಅಂತಲ್ಲ, ಏನು ದೀಪ ಆರೋಗಿದ್ರೆ ಅಪಶಕನ ಆಗ್ತಿತ್ತ ಅಂತ ಹೇಳ್ತಿರ್ಬೇಕಾದ್ರೆ ಸುಮಿತ್ರ ಕೋಪ ಮಾಡ್ಕೊಂಡು ತನ್ನ ಮಗಳ ಮುಖನ ನೋಡ್ತಾ ಇರ್ತಾಳೆ. ಹಾಗೆ ತುಂಬ ಕೋಪ ಮಾಡ್ಕೊಂಡು ಇವಳು ಬಂದಿರುತ್ತೆ ನನ್ನ ನೆಮ್ಮದಿನ ಹಾಳ ಮಾಡೋಕ್ಕೆ, ಹಾಗೆ ಕಿತ್ಕೊಳ್ಳೋಕ್ಕೆ ಅಂತ ಹೇಳ್ತಿರ್ಬೇಕಾದ್ರೆ ತುಂಬ ಶಾಕ್ ಆಗಿ ಈ ಕಡೆ ಸುಮಿತ್ರ ಜ್ಯೋತಿಕಾ ಮುಖನ ನೋಡ್ತಾ ಇರ್ತಾಳೆ. ಹಾಗೆ ಅನುಸೂಯೇನು ಸಹ ತುಂಬ ಕೋಪ ಮಾಡ್ಕೊಂಡು ಜ್ಯೋತಿಕಾ ಮುಖನ ನೋಡ್ತಿರ್ಬೇಕಾದ್ರೆ ಶಾರದಾ ಮಾತ್ರ ಕಣ್ಣೀರು ಹಾಕೊಂಡು ಕೈ ಮುಗಿದು ಬಿಡ್ತಾ ಇರ್ತಾಳೆ. ನಿಜವಾಗ್ಲೂ ನನಗೆ ಇಲ್ಲಿ ಏನಾಗ್ತಿದೆ ಅಂತ ಗೊತ್ತಾಗ್ತಿಲ್ಲ, ನಾನು ನಿಜವಾಗ್ಲೂ ನಿಮಗೆ ತೊಂದರೆ ಮಾಡಬೇಕು ಅಂತ ಈ ಜಾಗಕ್ಕೆ ಬಂದು ನಿಂತ್ಕೊಳ್ಳಿಲ್ಲ ಅಂತ ಅರ್ಥ ಮಾಡ್ಸೋಕ್ಕೆ ಎಷ್ಟೇ ಟ್ರೈ ಮಾಡಿದ್ರು ಯಾರು ಸಹ ಕನ್ವಿನ್ಸ್ ಆಗೋದೇ ಇಲ್ಲ. ಹಾಗೆ ಜ್ಯೋತಿಕಾ ಕೋಪ ಮಾಡ್ಕೊಂಡು ಹೇಳ್ತಾ ಇರ್ತಾಳೆ, ಆ ದೀಪ ಆರೋಗಿದ್ರು ಅಪಶಕುನ ಆಗ್ತಾ ಇರಲಿಲ್ಲ, ಆದರೆ ನೀನು ಇಲ್ಲಿ ನಿಂತ್ಕೊಂಡು ಹಾರ ಹಾಕಿಸ್ಕೊಂಡೆಲ್ಲ ಇದೇ ದೊಡ್ಡ ಅಪಶಕುನ ಅಂತ ಬೈತಾ ಇರಬೇಕಾದ್ರೆ, ಜೋ ಸುಮ್ಮನಿರು ಆಯಿತಾ, ಶಾರದ ಮೇಲೆ ಕೂಗಾಡಬೇಡ, ಅವಳು ನೋಡ್ಕೊಂಡು ಬರಬೇಕಿತ್ತು, ಅವಳದು ತಪ್ಪಿದೆ, ನಾನೀಗ ತಪ್ಪು ಅಂತ ಹೇಳ್ತಾ ಇಲ್ಲ, ನಾವು ಇಲ್ಲಿಗೆ ಬಂದಿದ್ದೇನು ಅಂತಂದರೆ ನಿಮ್ಮಿಬ್ಬರು ಮದುವೆಗೆ ಯಾವುದೇ ತೊಂದರೆ ಆಗದಂಗೆ ಬೇಡ್ಕೊಳ್ಳೋಣ ಅಂತ ದೇವ್ರತ್ವ ಬಂದ್ವಿ, ಆದರೆ ಅದು ನೋಡಿದರೆ ಏನೇನೋ ಆಗೋಯ್ತು ಅಂತ ಬೈತಾ ಇರ್ತಾಳೆ. ಹಾಗೆ ನಿನಗೂ ಸ್ವಲ್ಪ ಸೀರಿಯಸ್ನೆಸ್ ಅಂತ ಇರಬೇಕಿತ್ತು, ನೀನೆಲ್ಲ ತಪ್ಪು ಶಾರದಾ ಮೇಲೆ ಹಾಕಿದ್ರೆ ಹೆಂಗೆ ಜೋ ಅಂತ ಸುಮಿತ್ರ ಬೈತಿರ್ಬೇಕಾದ್ರೆ ತಾತನು ಕೋಪ ಮಾಡ್ಕೊಂಡು ಹೇಳ್ತಾ ಇರ್ತಾರೆ, ನಾವು ಹಿರಿಯರು ಒಂದೊಂದು ಶಾಸ್ತ್ರನೂ ಸಂಪ್ರದಾಯಕ್ಕೆ ಮಾಡಬೇಕು ಅಂತ ಬಯಸೋರು, ಆದರೆ ಏನಕ್ಕೆ ಮಾಡ್ತೀವಿ ಅಂತ ನೀವುಗಳು ಅರ್ಥ ಮಾಡ್ಕೋಬೇಕು ಅಂತ ಹೇಳ್ತಾ ಇರ್ತಾರೆ. ಹಾಗೆ ನಾವು ಯಾವ ಉದ್ದೇಶದಿಂದ ಮಾಡ್ತಿದ್ದೀವಿ ಅನ್ನೋದನ್ನು ನೀವು ಅರ್ಥ ಮಾಡ್ಕೋಬೇಕು. ಒಂದು ಶುಭ ಕಾರ್ಯ ನಡೀಬೇಕು ಅಂತಂದರೆ ಎಷ್ಟು ಜನ ಕೆಟ್ಟ ಕಣ್ಣು ಬಿದ್ದಿರುತ್ತೆ ಅಂತ ಅದು ನಿಮ್ಗೇನಾದರೂ ಗೊತ್ತಾ, ಅದಕ್ಕೋಸ್ಕರ ತಾನೇ ನಾವು ಪರಿಹಾರ ಹುಡ್ಕೊಂಡು ದೇವಸ್ಥಾನಕ್ಕೆ ಬರೋದು ಅಂತ ಹೇಳ್ತಾ ಇರ್ತಾರೆ. ಹಾಗೆ ಕುಟುಂಬದ ಮೇಲೆ ಯಾರು ಕೆಟ್ಟ ಕಣ್ಣು ಬೀಳ್ದಲೇ ಇರಲಿ, ಒಳ್ಳೇದಾಗ್ಲಿ ಅಂತ ನಾವು ದೇವ್ರ ಹತ್ರ ಬಂದರೆ ನೀವು ನೋಡಿದರೆ ಈ ರೀತಿ ಗಾಂಭೀರ್ಯತೆ ಇಲ್ದೇ ವರ್ತನೆ ಮಾಡ್ತಾ ಇದ್ದೀರಾ ಅಂತ ತಾತ ಮಾತ್ರ ಕೋಪ ಮಾಡಿಕೊಂಡು 3 ಜನನು ಬೈತಾ ಇರ್ತಾರೆ. ಹಾಗೆ ತಾತ ದಯವಿಟ್ಟು ನಮ್ಮನ್ನು ಕ್ಷಮಿಸಿ, ನೀವು ಏನು ಮಾತಾಡ್ತಿದ್ದೀರಾ ಅಂತ ನನಗೆ ತುಂಬ ಚೆನ್ನಾಗಿ ಅರ್ಥ ಆಗ್ತಿದೆ, ನಿಮ್ಮ ಉದ್ದೇಶದ ಬಗ್ಗೆ ಅಗೌರವ ನಮಗಿಲ್ಲ, ಆದರೆ ನಾನು ಗೊತ್ತಿಲ್ಲದೇ ಈ ಥರ ತಪ್ಪು ಮಾಡಿದೆ ಅಂತ ಕ್ಷಮೆ ಕೇಳ್ತಾ ಇರ್ತಾನೆ. ಆಗ ಈ ಕಡೆ ಶಾರದಾನು ಕೈ ಮುಗಿದು, ತಾತ ನನ್ನ ದಯವಿಟ್ಟು ಕ್ಷಮಿಸಿ, ನಾನು ಬೇಕು ಅಂತ ಮಾಡಲಿಲ್ಲ, ನಾನು ದೇವಸ್ಥಾನಕ್ಕೆ ಬರಬಾರ್ದಿತ್ತು, ಬಂದಿದ್ದೆ ತಪ್ಪಾಗಿತ್ತು, ಆ ಕಡೆ ಎಲ್ಲರೂ ಇರ್ತೀನಿ, ನೀವು ಪೂಜೆ ಮುಗಿಸ್ಕೊಂಡು ಬನ್ನಿ ಅಂತ ಕಣ್ಣೀರು ಹಾಕ್ಕೊಂಡು ಶಾರದಾ ಹೊರಟೋಗ್ತಿದ್ರೆ ಈ ಕಡೆ ಅನುಸೂಯ ಮಾತ್ರ ತುಂಬ ಬೇಜಾರು ಮಾಡ್ಕೋತಾ ಇರ್ತಾಳೆ.
ಹಾಗೆ ಇನ್ನೊಂದು ಕಡೆ ಪಾರಿಜಾತ ಈ ಕಡೆ ಪಾಲಕ್ಷನ ಸಮಾಧಾನ ಮಾಡಿ ಹೋಗೋ ಹೋಗೋ ಪ್ಲೀಸ್ ಕಣೋ, ಅಲ್ಲೇ ಶಿವನಾರಾಯಣ ಬೇರೆ ನಿಂತಿದ್ದಾನೆ, ಅವನೇನಾದರೂ ನೋಡಿದರೆ ದೊಡ್ಡ ಅನಾಹುತ ಆಗುತ್ತೆ ಅಂತ ಹೇಳ್ತಾ ಇದ್ದರೆ ಪಾಲಾಕ್ಷ ಹೇಳ್ತಾ ಇರ್ತಾನೆ, ಅವ್ನು ನೋಡ್ಲಿ ಅಂತಲೇ ಕಣಮ್ಮ ಕಾಯ್ತಾ ಇರೋದು, ಅವನು ನೋಡಿದರೆ ನನಗೂ ರಕ್ತ ಕೊತ ಕೊತ ಅಂತ ಕುದಿತಾ ಇದೆ. ಯಾವತ್ತು ನಿನ್ನ ಮೊಮ್ಮಗಳೇ ನನ್ನ ಮಗಳು ಅಂತ ಹೇಳೋ ಸತ್ಯ ಬರುತ್ತೋ ನನಗಂತೂ ಗೊತ್ತಿಲ್ಲ ಅಂತ ಹೇಳ್ತಾ ಇರ್ತಾನೆ. ಹಾಗೆ ಆ ಮುದುಕ ಒಂದೊಂದೇನಾದರೂ ತೊಂದರೆ ಮಾಡಿದ್ದಾನೆ ನಮ್ಮ ತುಂಬ ಅಂದರೆ ತುಂಬ ತೊಂದರೆ ಕೊಡ್ತಾನೆ, ಅವನು ಸುಮ್ಮನೆ ಬಿಡಲ್ಲ ಅಂದಾಗ, ನೋಡು ಪಾಲಾಕ್ಷ ಎಲ್ಲದಕ್ಕೂ ಒಂದು ಟೈಮ್ ಅಂತ ಬರುತ್ತೆ, ಅಲ್ಲಿವರೆಗೂ ನಾವು ಸಮಾಧಾನದಿಂದ ಕಾಯಬೇಕು ಆಯಿತಾ, ಪ್ಲೀಸ್ ಕಣೋ ಅರ್ಥ ಮಾಡ್ಕೊಳ್ಳೋ ಆಯಿತಾ, ಅಲ್ಲಿವರೆಗೂ ನಾವು ಕಾಯೋಣ, ಎಲ್ಲದಕ್ಕೂ ಟೈಮ್ ಬಂದಾಗ ನಾವು ಸೇಡನ್ನ ತೀರಿಸ್ಕೊಳ್ಳೋಣ, ಮದುವೆವರೆಗೂ ಬಂದಿದ್ದೀವಿ, ಈಗ ದಯವಿಟ್ಟು ಏನಾದರೂ ತೊಂದರೆ ಮಾಡಿ ಮದುವೆ ನಿಲ್ಲೋ ಹಾಗೆ ಮಾಡಬೇಡ ಅಂತ ತುಂಬ ತನ್ನ ಮಗನ ಹತ್ರ ರಿಕ್ವೆಸ್ಟ್ ಮಾಡ್ಕೋತಾ ಇರ್ತಾಳೆ. ಹಾಗೆ ಮತ್ತೆ ಪಾಲಾಕ್ಷ ಹೇಳ್ತಾ ಇರ್ತಾನೆ, ಏನಮ್ಮ ಅವಳು ನನ್ನ ಸ್ವಂತ ಮಗಳು ಮದುವೆಯಲ್ಲಿ ನಾನು ಎಲ್ಲ ಕಾರ್ಯನೂ ಮಾಡಬಾರ್ದು, ನಾನು ಅವಳಿಗೆ ಆಶೀರ್ವಾದ ಮಾಡಬಾರ್ದು ಅಂತ ಅಂದಾಗ, ಖಂಡಿತ ಮಾಡಬೇಕು, ಒಂದು ಕೆಲಸ ಮಾಡು, ನಿಮ್ಮ ಮನೆಗೆ ನಾನು ಕಳಿಸ್ಕೊಟ್ಬಿಡ್ತೀನಿ, ಎಷ್ಟು ಬೇಕೋ ಅಷ್ಟು ತುಂಬ ಕಣ್ಣು ತುಂಬಿಸ್ಕೊಬಿಟ್ಟು ಅವಳಿಗೆ ಆಶೀರ್ವಾದ ಮಾಡಿವಂತೆ, ಪ್ಲೀಸ್ ಹೊರಟೋಗು ಅಂದಾಗ, ಏನಮ್ಮ ಈ ರೀತಿ ಹೇಳ್ತಿದ್ಯಾ, ಇದು ಅದೃಷ್ಟದ ಕೈ ಕಣಮ್ಮ, ಈ ಕೈಯಿಂದ ಅವಳಿಗೆ ಆಶೀರ್ವಾದ ಮಾಡಬೇಕು ಅಂತ ಪಾಲಾಕ್ಷ ಹೇಳ್ತಿದ್ರೆ, ಅಪ್ಪ ತಂದೆ ನಿಂದು ಅದೃಷ್ಟದ ಕೈ ಯಾವ ಥರ ಅಂತ ನನಗೆ ತುಂಬ ಚೆನ್ನಾಗಿ ಗೊತ್ತು, ಸ್ವಲ್ಪ ಸುಮ್ಮನೆ ಇರೋ ಅಂತ ಹೇಳ್ತಾ ಇರ್ತಾಳೆ. ಹಾಗೆ ಮತ್ತೆ ಪಾಲಾಕ್ಷ ಹೇಳ್ತಾ ಇರ್ತಾನೆ, ಪ್ಲೀಸ್ ಅಮ್ಮ ನನ್ನ ಸ್ವಂತ ಮಗಳು ಕಣಮ್ಮ, ಅವಳಿಗೆ ಆಶೀರ್ವಾದ ಮಾಡಬೇಕು ಅಂತ ಅಕ್ಷತೆ ಕಾಳನ್ನ ತಂದಿದ್ದೀನಿ, ಅವರಿಬ್ಬರಿಗೂ ಹಾರೈಸಿ ಹೋಗ್ತೀನಿ ಅಂತ ಅಂದಾಗ, ಅಪ್ಪ ಸುಮ್ಮನೆ ಹೋಗ್ಬಿಡಪ್ಪ, ಯಾರಾದರೂ ನೋಡಿದರೆ ತೊಂದರೆ ಆಗುತ್ತೆ ಕಣೋ ಅಂತ ಅಂದಾಗ, ಏನಮ್ಮ ನನ್ನ ಮಗಳ ಮದುವೆನ ನಾನೇ ಕಣ್ ತುಂಬಿಸ್ಕೋಬಾರ್ದ್ವಾ, ಅಲ್ಲಿ ಹತ್ರದಲ್ಲಿ ನಿಂತ್ಕೊಂಡು ನೋಡೋ ಹಾಗೆ ಏನಾದರೂ ಮಾಡಮ್ಮ ಅಂತ ತುಂಬ ರಿಕ್ವೆಸ್ಟ್ ಮಾಡ್ತಿರ್ಬೇಕಾದ್ರೆ, ಏನೋ ಒಂದು ಮಾಡ್ತೀನಿ ಸದ್ಯಕ್ಕೆ ಇವಾಗ ಹೊರಟೋಗೋ ಪ್ಲೀಸ್ ಕಣೋ, ಯಾರಾದರೂ ನೋಡಿದರೆ ತೊಂದರೆ ಆಗುತ್ತೆ ಕಣೋ ಅಂತ ತುಂಬ ಕಾಡಿಬೇಡಿ ಈ ಕಡೆ ಪಾರಿಜಾತ ಬೇಡ್ಕೋತಾ ಇರ್ತಾಳೆ. ಹಾಗೆ ಪಾಲಾಕ್ಷ ಹೇಳ್ತಾ ಇರ್ತಾನೆ, ಹೋಗ್ತೀನಮ್ಮ, ಆದರೆ ಒಂದು ಕಂಡೀಷನ್ ಅಂದಾಗ, ಏನು ಕಂಡೀಷನ್ನು ಅಂತ ಅಂದಾಗ, ಪ್ಲೀಸ್ ಅವರಿಬ್ರು ಹೇಗಾದರೂ ಮಾಡಿ ಹೊರಗಡೆ ಕರ್ಕೊಬ, ನಾನು ಅವರಿಬ್ರಿಗೂ ಆಶೀರ್ವಾದ ಮಾಡಿ ಹೋಗ್ತೀನಿ ಪ್ಲೀಸ್ ಅಂತ ರಿಕ್ವೆಸ್ಟ್ ಮಾಡ್ತಿರ್ಬೇಕಾದ್ರೆ, ಅಯ್ಯೋ ಏನಪ್ಪ ಮಾಡಲಿ, ಏನೋ ಒಂದು ಮಾಡಿ ಕರ್ಕೊಬರ್ತೀನಿ ಅಂತ ಪಾರಿಜಾತ ದೇವಸ್ಥಾನದೊಳಗಡೆ ಬರ್ತಾ ಇರ್ತಾಳೆ. ಈ ಕಡೆ ಸಿದ್ದು ದೇವ್ರ ಹತ್ರ ಬೇಡ್ಕೊತಾ ಇರ್ತಾನೆ, ಇದು ಮನೆಯವ್ರಿಗೆಲ್ಲ ಅಪಶಕನ ಅಂತ ಅನ್ನಿಸ್ಬೋದು, ಆದರೆ ನನ್ನ ಜೀವನದ ನಿರ್ಧಾರನ ನೀನೇ ತಗೋ ಭಗವಂತ ಅಂತ ನಾನು ಕೈ ಮುಕ್ಕೊಂಡಿದ್ಕೆ ಈ ರೀತಿ ಮುನ್ಸೂಚನೆ ಕೊಡ್ತಿದ್ಯಾ ದೇವ್ರೆ ಅಂತ ಕೇಳ್ತಾ ಇರ್ತಾನೆ. ಹಾಗೆ ಇದನ್ನೆಲ್ಲ ನೀನೇ ಮಾಡಿಸಿದಂತ ನನಗೆ ಸಂಪೂರ್ಣವಾದ ನಂಬಿಕೆ ಇದೆ ದೇವ್ರೆ, ಮನೆಯವ್ರ ವಿರುದ್ಧ ನಾನು ತಪ್ಪು ಮಾಡ್ತಿದ್ದೀನಿ ಅದು ನಿಜ, ಆದರೆ ನನ್ನ ಆತ್ಮಸಾಕ್ಷಿ ವಿರುದ್ಧ ನಾನು ಯಾವುದೇ ಕಾರಣಕ್ಕೂ ತಪ್ಪು ಮಾಡ್ತಿಲ್ಲ ಅಂತ ನನಗೆ ತುಂಬ ಚೆನ್ನಾಗಿ ಗೊತ್ತು ಅಂತ ದೇವ್ರ ಹತ್ರ ಪ್ರಾರ್ಥನೆ ಮಾಡ್ಕೋತಾ ಇರ್ತಾನೆ. ಆಗ ಸಿದ್ದು ಮನೆಯವ್ರಿಗೆಲ್ಲ ಹೇಳ್ತಾ ಇರ್ತಾನೆ, ಅಮ್ಮ ಬೇಜಾರು ಮಾಡ್ಕೋಬೇಡಿ, ಯಾರೂ ಬೇಕು ಅಂತ ಮಾಡಿಲ್ಲ, ನನಗೆ ತುಂಬ ಚೆನ್ನಾಗಿ ಗೊತ್ತು ಅಂತ ಅಂದಾಗ, ಏನೋ ಗೊತ್ತಿಲ್ಲದೇ ಮಾಡಿರೋ ತಪ್ಪಿಗೆ ಅವಕಾಶವೂ ಇದೆ, ಅದನ್ನು ಕ್ಷಮಿಸ್ಬೋದು, ಆದರೆ ಗೊತ್ತು ಅಂತ ಮಾಡಿರೋರಿಗೆ ಏನು ಮಾಡೋದು ಅಂತ ಶಾರದನ ಮತ್ತೆ ವಿಮಲಾ ಬೈತಾ ಇರ್ತಾಳೆ. ಹಾಗೆ ವಿಮಲಾ ಹೇಳ್ತಾ ಇರ್ತಾಳೆ, ಸಿದ್ದು ನಿನಗೆ ಗೊತ್ತಾಗ್ತಿಲ್ವಾ, ಯಾಕೋ ನಾನು ಮತ್ತು ಮನೆಯವರೆಲ್ಲರೂ ಬಂದಿರೋದು ನಿನ್ನ ಮತ್ತು ಜ್ಯೋತಿಕನ ಮದುವೆ ಮಾಡಬೇಕು ಅಂತ ಬಂದಿರೋದು, ನೋಡಿದರೆ ಯಾವಾಗಲೂ ಶಾರದನಿಂದನೇ ತೊಂದರೆ ಆಗ್ತಿದೆ ಅಂದಾಗ, ಹೌದು ಅತ್ತೆ, ಎಸ್ ಅತ್ತೆ, ನೀವು ಹೇಳ್ತಾ ಇರೋದು ಕರೆಕ್ಟ್ ಇದೆ, ಅವತ್ತು ಎಂಗೇಜ್ಮೆಂಟ್ ದಿನವೂ ಸಹ ಇವಳು ಬೇಕಂತ ಸೀರೆಗೆ ಬೆಂಕಿ ಹಚ್ಕೊಂಡ್ಲು ಅಂತ ಶಾರದನ ಬೈತಾ ಇರ್ತಾಳೆ. ಹಾಗೆ ದೇವಸ್ಥಾನದಲ್ಲೂ ಅಷ್ಟೇ ಗೊತ್ತಿಲ್ಲದಲೇ ತಪ್ಪು ಮಾಡಿದೆ ಅಂತ ಹೇಳ್ತಲೇ ಇದ್ದಾಳೆ, ನಾವು ಮಾತ್ರ ಇದನ್ನೆಲ್ಲ ನಂಬ್ತಲೇ ಇದ್ದೀವಿ ಅಂತ ಬೈತಿರ್ಬೇಕಾದ್ರೆ ಮನೆಯವರೆಲ್ಲರೂ ಬೇಜಾರು ಮಾಡ್ಕೊಂಡು ಶಾರದಾ ಮುಖನ ನೋಡ್ತಾ ಇರ್ತಾರೆ. ಹಾಗೆ ಮತ್ತೆ ಮೇಲೆ ಹೇಳ್ತಾ ಇರ್ತಾಳೆ, ಶಾರದಾ ನೀನೇನು ಬುದ್ಧಿವಂತಿಕೆ ಹುಡುಗಿ, ನಾಜುಕಾದ ಹೆಣ್ಣು ಅಂತ ತಲೆ ಮೇಲೆ ಕೂರಿಸ್ಕೊಂಡಿದ್ದೆ ತಪ್ಪಾಗಾಯ್ತು ನೋಡು, ಇವಾಗ ನಾವು ಇದನ್ನೆಲ್ಲ ಅನುಭವಿಸ್ಲೇಬೇಕು, ಏನು ಮಾಡಂಗಿಲ್ಲ ಅಂತ ಬೈತಾ ಇರ್ತಾಳೆ. ಮತ್ತೆ ಹೇಳ್ತಾ ಇರ್ತಾಳೆ, ಯಾವಾಗ ನೋಡಿದ್ರು ನಿನ್ನಿಂದನೇ ತಪ್ಪಾಗ್ತಾ ಇದೆ, ಯಾರಿಗೂ ಕಾಣಿಸ್ತಿದ್ದ ದೀಪ ಇವಳೊಬ್ಳಿಗೆ ಕಾಣಿಸ್ತಂತೆ ಅಂತ ಬೈತಿರ್ಬೇಕಾದ್ರೆ, ಇಲ್ಲ ಮಲಮ್ಮ ನಿಜವಾಗ್ಲೂ ದೀಪ ಆರೋಗ್ತಿತ್ತು ಅಂತ ಅಂದಾಗ, ಏನೇ ಆರೋಗ್ತಿತ್ತು, ಮನೆಯವರೆಲ್ಲರೂ ಇಲ್ಲಿ ಇದ್ರೂ ತಾನೇ, ಅವ್ರ ಹಿಂದೆ ಬಂದು ನಿಂತ್ಕೋಬೇಕು ತಾನೆ, ಮಾಡಿ ಇವಾಗ ಇದು ಮಾಡ್ತಿದ್ಯಾ, ಹೋಗಿ ಆಚೆ ಕಡೆ ನಿಂತ್ಕೊಂತ ಬಾಯಿ ಬಂದಂಗೆ ಬೈತಾ ಇದ್ರೆ, ಅನುಸೂಯ ಮಾತ್ರ ಶಾರದ ಮುಖ ನೋಡ್ಕೊಂಡು ಬೇಜಾರಾಗಿ ನಿಂತ್ಕೊಬಿಡ್ತಾಳೆ. ಅಷ್ಟೊತ್ತಿಗೆ ಅನುಸೂಯ ತುಂಬ ಕೋಪ ಮಾಡ್ಕೊಂಡು, ಸಾಕು ಸುಮ್ಮನಿರಿ ಮೇಡಮ್, ಏನು ನನ್ನ ಸೊಸೆನ ಬೈತಾ ಇದ್ದೀರಲ್ಲ, ನಾನು ನೋಡ್ತಾ ಇದ್ದೀನಿ, ಅವಳು ದೀಪ ಆರೋಗುತ್ತೆ ಅಂತ ಕೈ ಸುಟ್ಕೊಂಡ್ರು ಪರವಾಗಿಲ್ಲ ಅಂತ ಅಡ್ಡ ಇಟ್ಟಿದ್ಲು, ಅದು ನೋಡಿದರೆ ನೀವು ತಪ್ಪಾಗಿ ತಿಳ್ಕೊಂಡು ಬೈತಾ ಇದ್ದೀರಲ್ಲ, ಒಳ್ಳೆಯವ್ರಿಗೆ ಯಾವತ್ತೂ ಕಾಲ ಇಲ್ಲ ಅಂತ ಬೈತಾ ಇರ್ತಾಳೆ. ಆಗ ತಾತ ಕೋಪ ಮಾಡ್ಕೊಂಡು, ನೋಡು ಅನುಸೂಯ, ಇದರಲ್ಲಿ 3 ಜನದ್ದು ತಪ್ಪಿದೆ, 3 ಜನ ಚಿಕ್ಕವರೇನಲ್ಲ ದೊಡ್ಡವರು ಅಂತ ಹೇಳ್ತಿರ್ಬೇಕಾದ್ರೆ, ತಾತ ನೋಡಿ ಆಯ್ತಾ, ಅನ್ಯಾಯ ಆಗಿರೋದು ಇಲ್ಲಿ ನನಗೆ, ನೀವು ನೋಡಿದರೆ ನನ್ನನ್ನೇ ಬೈತಾ ಇದ್ದೀರಾ ಅಂತ ಜ್ಯೋತಿಕಾ ಕೇಳ್ತಾ ಇರ್ತಾಳೆ. ಆಗ ಸುಮಿತ್ರಾ ಹೇಳ್ತಾ ಇರ್ತಾಳೆ, ಸಮಾಧಾನ ಮಾಡ್ಕೊಪುಟ್ಟ, ನಿನಗೆ ಎಷ್ಟು ನೋವಾಗಿದೆ ಅಂತ ನನಗೆ ಗೊತ್ತು, ಆದರೆ ಏನು ಮಾಡೋದು, ಇದು ದೇವಸ್ಥಾನ, ಗಲಾಟೆ ಮಾಡ್ಕೊಳ್ಳೋದು ಬೇಡ ಅಂತ ಅಂದಾಗ ವಿಮಲ ಹೇಳ್ತಾ ಇರ್ತಾಳೆ, ನಾನು ಅದನ್ನೇ ಹೇಳ್ತಾ ಇರೋದು, ಗಲಾಟೆ ಮಾಡ್ಕೊಳ್ಳಿ ಅಂತ ನಾನು ಹೇಳ್ತಾ ಇಲ್ಲ, ಈ ಥರ ತಪ್ಪು ಪದೇ ಆಗ್ತಿದೆಯಲ್ಲ, ಎಚ್ಚರವಾಗಿರಿ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ ಅಂತ ಬೈತಾ ಇರ್ತಾಳೆ. ಹಾಗೆ ಮತ್ತೆ ಜ್ಯೋತಿಕಾ ಕೋಪ ಮಾಡ್ಕೊಂಡು ಹೇಳ್ತಾ ಇರ್ತಾಳೆ, ಮಮ್ಮ ನಾನು ನಿಮ್ಮ ಡಾಟರ್ ಆಯಿತಾ, ನಿಮ್ಮಷ್ಟು ಸಹನಾಮೂರ್ತಿ ನಾನಲ್ಲ, ನನಗಷ್ಟು ಪೇಷನ್ಸು ಇಲ್ಲ, ಈ ಶಾರದೆ ಯಾಕೆ ಇಲ್ಲಿ ಬಂದು ನಿಂತ್ಕೋಬೇಕಿತ್ತು ಅಂತ ಮತ್ತೆ ವಾದ ಮಾಡ್ತಾ ಇರ್ತಾಳೆ. ಅದು ದೀಪ ಒಂದು ನೆಪ ಹೇಳ್ಕೊಂಡು ಸಿದ್ದು ಪಕ್ಕದಲ್ಲೇ ನಿಂತಿದ್ದಾಳೆ ಅಂತ ಬೈತಿರ್ಬೇಕಾದ್ರೆ ಮತ್ತೆ ಅನುಸೂಯ ಹೇಳ್ತಾ ಇರ್ತಾಳೆ, ಏನಮ್ಮ ಇಷ್ಟೆಲ್ಲ ಮಾತಾಡ್ತಿದೆಯಲ್ಲ, ನಿಮ್ಮ ಮದುವೆ ಚೆನ್ನಾಗಾಗಲಿ ಅಂತ ದೇವಸ್ಥಾನಕ್ಕೆ ಕರ್ಕೊಬಂದಿದ್ದಾರೆ,
ನೀನು ನೋಡಿದರೆ ಇಲ್ಲಿರೋದು ಬಿಟ್ಟು ಎಲ್ಲಮ್ಮ ಹೋಗಿದ್ದೆ, ಎಲ್ಲಿ ಬಚ್ಚಿಟ್ಕೊಂಡಿದ್ದೆ ಅಂದಾಗ, ಹಲೋ ನಾನೇನು ಬಚ್ಚಿಟ್ಕೊಂಡಿಲ್ಲ ಅಂತ ಹೇಳ್ತಿರ್ಬೇಕಾದ್ರೆ, ಮತ್ತೆ ಬಚ್ಚಿಟ್ಕೊಳ್ದಲೇ ಏನು ನಿದ್ದೆ ಮಾಡ್ತಿದ್ಯಾ? ಸಿದ್ಧಾರ್ಥ ಅವರು ಶಾರದಾ ಕುತ್ತಿಗೆ ಹಾರಾಕ್ಬೇಕಾದ್ರೆ ನೀನೆಲ್ಲಿ ಹೋಗಿದ್ದೆ ಅಂತ ಅನಸೂಯ ಕೇಳ್ತಾ ಇರ್ತಾಳೆ. ಹಾಗೆ ಮತ್ತೆ ಜೋರಾಗಿ ಆವಾಜ್ ಆಗ್ತಾ ಇರ್ತಾಳೆ, ದೊಡ್ಡ ಮನೆ ಮಗಳು, ದೊಡ್ಡ ಕಂಪನಿ ಬೇರೆ ನಡೆಸ್ತಿದ್ಯಾ, ನಿನ್ಗೆ ಅಷ್ಟು ಗೊತ್ತಾಗಲ್ವಾ? ಅಂದಮೇಲೆ ನೀನಿರ್ದಲೆ ಎಲ್ಲೋಗಿದ್ದೆ ಅಂತ ಅನಸೂಯ ಬಾಯಿಗೆ ಬಂದಂಗೆ ಬೈತಾ ಇರ್ತಾಳೆ. ಹಾಗೆ ನೋಡಿ ವಿಮಲ್ ಅವರೇ, ನೀವು ನನ್ನ ಸೊಸೆಗೆ ಯಾರೂ ಇಲ್ಲ ಅಂತ ಬಾಯಿಗೆ ಬಂದಾಗೆ ಬೈಯಕ್ಕೆ ಹೋಗ್ಬಿಡಿ ಆಯಿತಾ? ಅವಳು ಕಮ್ಮಿ ಓದಿರ್ಬೋದು, ಆದರೆ ನಿಮ್ಮ ಸೊಸೆಗಿಂತ 100 ಪಾಲು ಹೆಚ್ಚು ನನ್ನ ಸೊಸೆ ಅಂತ ಹೇಳ್ತಿರ್ಬೇಕಾದ್ರೆ ವಿಮಲನಿಗೆ ಮಾತ್ರ ಮುಖಕ್ಕೆ ಹೊಡೆದಂಗೆ ಆಗ್ತಾ ಇರುತ್ತೆ. ಹಾಗೆ ಮತ್ತೆ ತಾತ ಹೇಳ್ತಾ ಇರ್ತಾರೆ, ಜ್ಯೋತಿಕಾ ಅವ್ರು ಹೇಳಿದ್ರಲ್ಲಿ ತಪ್ಪೇನಿಲ್ಲ, ಸಿದ್ದು ಆಗಲೇ ಕರೆದ ತಾನೆ ನನ್ನ ಪಕ್ಕ ಬಂದು ನಿಂತ್ಕೊಂತ, ಅಂದಮೇಲೆ ನೀನು ಎಲ್ಲೋಗಿದ್ದೆ ಅಂತ ಅನ್ಬೇಕಾದ್ರೆ ತಾತ ಅದು ಅಂತ ಮತ್ತೆ ಗುಣಗುಣ ಅಂತಿರ್ಬೇಕಾದ್ರೆ ಈ ಕಡೆ ಅರ್ಚಕರು ಹೇಳ್ತಾ ಇರ್ತಾರೆ, ನೋಡಿ ನಾನೇ ತಪ್ಪಾಗಿ ತಿಳ್ಕೊಂಡಿದ್ದೆ, ಶುಭ ಕಾರ್ಯಕ್ಕಿಂತ ಬಂದಿದ್ದೀರಾ, ದಯವಿಟ್ಟು ಜಗಳ ಮಾಡ್ಕೋಬೇಡಿ, ಮನಸ್ತಾಪನ ಮಾಡ್ಕೋಬೇಡಿ, ಮನಸ್ಸನ್ನ ತಿಳಿಯಾಗಿ ಮಾಡ್ಕೊಳ್ಳಿ, ದೇವರ ಆಶೀರ್ವಾದ ಪಡ್ಕೊಳ್ಳಿ ಅಂತ ಹೇಳ್ತಾ ಇರ್ತಾರೆ. ಹಾಗೆ ಇನ್ನೊಂದು ಕಡೆ ಅರ್ಚಕರು, ತಗೊಳಪ್ಪ ನೀನು ಮದುವೆ ಆಗೋ ಹುಡುಗಿಗೆ ಹಾರ ಹಾಕು ಅಂತ ಕೊಟ್ಟಾಗ ವಿಧಿ ಇಲ್ದಲೇ ಸಿದ್ದು ಈ ಕಡೆ ಜ್ಯೋತಿಕಾ ಕೊರಳಿಗೆ ಹಾರ ಹಾಕ್ತಾನೆ. ಹಾಗೆ ಜ್ಯೋತಿಕನು ಸಹ ಸಿದ್ದು ಕೊರಳಿಗೆ ಹಾರ ಹಾಕ್ದಾಗ ಜ್ಯೋತಿಕಾ ಮಾತ್ರ ತುಂಬ ಖುಷಿಯಿಂದ ಇರಬೇಕಾದ್ರೆ ಮನೆಯವರೆಲ್ಲರೂ ಒಂಥರ ಒಳಗಡೆ ನಗ್ತಾ ಇರ್ತಾರೆ, ಇನ್ನೊಂದು ಕಡೆ ತುಂಬ ಬೇಜಾರಿಂದ ಅವರಿಬ್ರು ನೋಡ್ತಾ ಇರ್ತಾರೆ. ಆದರೆ ಅರ್ಚಕರು ಮಾತ್ರ ಶಾರದಾ ಮುಖ ನೋಡಿಕೊಂಡು, ದೇವರು ಯಾರ್ಯಾರ ಹಣೆಯಲ್ಲಿ ಏನೇನು ಬರ್ತಾನೋ ಅದೇ ಆಗೋದು, ನಾವು ಬರೀ ಹಾಡ್ತೀವಿ ಅರ್ತೆ, ಆಡ್ಸೋನು ಬೇರೊಬ್ಬ ಇದ್ದೇ ಇರ್ತಾನೆ, ಆ ವಿಧಿ ಮುಂದೆ ನಾವೇನು ಲೆಕ್ಕ ಅಲ್ಲ ಅಂತ ಶಾರದಾ ಮುಖ ನೋಡಿಕೊಂಡು ತನ್ನ ಮನಸ್ಸಲ್ಲಿ ಹೇಳ್ಕೊತಾ ಇರ್ತಾರೆ. ಹಾಗೆ ತಾತ ಶಿವನಾರಾಯಣ ಅವರು ಮತ್ತೆ ಕೇಳ್ತಾ ಇರ್ತಾರೆ, ಅರ್ಚಕರೇ ನನಗೆ ತುಂಬ ಭಯ ಆಗ್ತಿದೆ, ಈ ರೀತಿ ಬೇರೆ ನಡೀತಲ್ವ, ಅದಕ್ಕೆ ಅಪಶಕುನ ಏನಾಗಿಲ್ಲ ತಾನೆ, ದೇವರು ಖಂಡಿತ ನಮ್ಮ ಜೊತೆ ಇದ್ದಾರಾ ಅಂತ ಕೇಳ್ತಿರ್ಬೇಕಾದ್ರೆ, ಏನೇನಾಗಬೇಕೋ ಅದೆಲ್ಲ ಆಗುತ್ತೆ, ಆಲ್ರೆಡಿ ದೇವರು ನಿರ್ಧಾರ ಮಾಡೇ ಐತೆ, ನೀವು ಮದುವೆ ಕಾರ್ಯನ ಮುಂದುವರಿಸ್ಕೊಂಡು ದೇವ್ರ ಮೇಲೆ ಭಾರ ಹಾಕಿ ಮುಂದುವರಿಸಿ ಅಂತ ಅರ್ಚಕರು ಹೇಳ್ತಾ ಇರ್ತಾರೆ. ಹಾಗೆ ಅರ್ಚಕರು ದೇವ್ರ ಮುಖ ನೋಡ್ಕೊಂಡು ಹೇಳ್ತಾ ಇರ್ತಾರೆ, ಇದು ಖಂಡಿತ ನೀನೇ ಮಾಡಿಸಿದ್ದು ಅಂತ ನನಗೆ ಗೊತ್ತು, ನನ್ನ ಕೈಯಾರ ನಾನು ಏನು ಮಾಡಿಲ್ಲ, ನಿನ್ನ ಮುಂದೆ ನಮ್ಮ ಆಟ ಏನೂ ನಡೆಯಲ್ಲ ಭಗವಂತ ಅಂತ ಹೇಳ್ತಾ ಇರ್ತಾರೆ. ಹಾಗೆ ಎಲ್ಲರೂ ಹಾರ ಹಾಕಿದ್ಮೇಲೆ ತುಂಬ ಖುಷಿಪಟ್ಟು ಹೊರಗಡೆ ಬರ್ತಿರ್ಬೇಕಾದ್ರೆ ಸುಮಿತ್ರ ಶಾಂತನ್ ಕರ್ಕೊಂಡು ಸಮಾಧಾನ ಮಾಡಿ ಹೊರಗಡೆ ಬರ್ತಾಳೆ. ಮತ್ತೆ ಬಂದು ಅರ್ಚಕರು ಹಾಗೆ ಮಾವ ಎಲ್ಲ ನಿಂತಿರ್ಬೇಕಾದ್ರೆ, ನೋಡಿ ಮಾವ ಬೇಜಾರು ಮಾಡ್ಕೋಬೇಡಿ, ಏನಾಗಲ್ಲ, ಆಗಬಾರ್ದು ಆಗೋಯ್ತು, ಅಂತೂ ನಮ್ಮ ಜ್ಯೋತಿಕಾ ಕೊರಳಿಗೆ ಸಿದ್ದುನೇ ತಾನೇ ಹಾರ ಹಾಕಿದ್ದು, ಸಮಾಧಾನ ಮಾಡ್ಕೊಳ್ಳಿ, ಬೇಜಾರಾಗಬೇಡಿ ಅಂತ ಹೇಳ್ತಾ ಇರ್ತಾಳೆ. ನೋಡಮ್ಮ ತಪ್ಪಾಗುತ್ತೆ ನಿಜ, ಆದರೆ ಈ ಮಕ್ಕಳು ನಂಬಿಕೆನ ಎಷ್ಟು ಅಸಡ್ಯವಾಗಿ ನೋಡ್ತಾರೆ ನೋಡು, ಅದು ನನಗೆ ತುಂಬ ಬೇಜಾರು ಅಂತ ತಾತ ಹೇಳ್ತಾ ಇರ್ತಾರೆ. ಅಷ್ಟೊತ್ತಿಗೆ ಈ ಕಡೆ ಪಾರಿಜಾತ ಬಂದ್ಬಿಟ್ಟು, ಗೋಲ್ಡಿ ಸಿದ್ದು ನೀವಿಬ್ರು ಬನ್ನಿ, ಒಂದು ಹರಕೆ ಮಾಡ್ಕೊಂಡಿದ್ದೀನಿ, 3 ಸಲ ಪ್ರದಕ್ಷಿಣೆ ಮಾಡಬೇಕು ಅಂತ, ಅದಕ್ಕೆ ನೀವಿಬ್ರು ಬನ್ನಿ ಅಂತ ಕೇಳ್ತಾ ಇರ್ತಾಳೆ. ಅಷ್ಟೊತ್ತಿಗೆ ತಾತ ನೀನು ಯಾಕೆ ಹರಕೆ ಮಾಡ್ಕೊಂಡಿದ್ಯಾ ಅಂತಾಗ, ನಾನು ಹಾಕ್ಬೇಕಿತ್ತು, ನನ್ನ ಕಾಲು ಸ್ವಲ್ಪ ಹುಷಾರಿರಲಿಲ್ಲ, ಅದಕ್ಕೆ ಇವ್ರು ಹರಕೆ ಮಾಡ್ಕೊಂಡಿದ್ದೀನಿ, ಬನ್ನಿ ಪ್ಲೀಸ್ ಅಂತ ಕರ್ತೀನಿ. ಆಮೇಲೆ ಸುಮಿತ್ರ ನಾನು ಬರ್ತೀನಿ ಅಂತ ಹೇಳ್ತಾ ಇರ್ತಾರೆ. ಬೇಡ ಇವರಿಬ್ರು ಕೂಟೆ ಹರಕೆ ಇರೋದು, ನಾನು ಇವರಿಬ್ರು ಕೂಟೆ ನಾನು ದೇವಸ್ಥಾನನ 3 ಸುತ್ತು ಪ್ರದಕ್ಷಿಣೆ ಮಾಡಿಸ್ತೀನಿ ಅಂತ ಅನ್ಬೇಕಾದ್ರೆ ತಾತ ಏನು ಗೋಲ್ಮಾಲ್ ಮಾಡ್ತಿದ್ಯಾ ಅಂತ ಹೇಳ್ತಾ ಇರ್ತಾರೆ. ಇಲ್ಲ ರೀ ನಿಜ ಅಂತ ಅಂದ್ಬಿಟ್ಟು ಇವರಿಬ್ರು ಕಳಿಸ್ದಾಗ ಈ ಕಡೆ ಇವರಿಬ್ರು ಭಕ್ತಿಯಿಂದ ಪ್ರದರ್ಶನ ಆಗ್ತಿರ್ಬೇಕಾದ್ರೆ ಅಲ್ಲಿ ಪಾಲಾಕ್ಷ ಬಂದು ಇವರಿಬ್ಬರಿಗೂ ಆಶೀರ್ವಾದ ಮಾಡಿ ಅಕ್ಷತೆ ಕಾಳಾಗ್ತಾನೆ. ಅದನ್ನು ದೀಪು ಪುಟ್ಟ ನೋಡಿ ಆಶ್ಚರ್ಯದಿಂದ ನಿಂತ್ಕೊಬಿಡ್ತಾಳೆ. ಇನ್ನೊಂದು ಕಡೆ ಕಣ್ಣು ಮಿಸ್ಬಿಟ್ಟು ಅಪ್ಪನ ಕಳಿಸಿದ ತಕ್ಷಣ ಪಾರಿಜಾತ ಬಂದ್ಬಿಟ್ಟು ನಾವು ಅಂದ್ಕೊಂಡಂಗಾಯ್ತು ಬನ್ನಿ ಹೋಗೋಣ ಅಂತ ಕರ್ಕೊಂಡು ಹೋಗ್ತಿರ್ತಾಳೆ. ಅಷ್ಟೊತ್ತಿಗೆ ದೀಪು ಪುಟ್ಟ ಓಡ್ ಬಂದ್ಬಿಟ್ಟು ಸಿದ್ದು ಫ್ರೆಂಡ್ ಅಂತ ಅಂದಾಗ ಏನಾಯಿತು ಫ್ರೆಂಡ್ ಅಂತ ಕೇಳ್ತಾ ಇರ್ತಾಳೆ. ಯಾರೋ ತಲೆ ಮೇಲೆ ಅಕ್ಷತೆ ಕಾಳು ಹಾಕಿದ್ರು ಅಂತ ಅನ್ಬೇಕಾದ್ರೆ ಅಲ್ಲಿ ನೋಡಿ ಹೋಗ್ತಾ ಇದ್ದಾರಲ್ಲ ಅವರು ಅಂತ ಅಂದಾಗ ಸಿದ್ದುಗೆ ಆಶ್ಚರ್ಯ ಆಗ್ತಿರುತ್ತೆ. ಏನು ಪುಟ್ಟ ಹೇಳ್ತಿದ್ಯಾ ಅಂದಾಗ ನಿಜ ಫ್ರೆಂಡ್ ನಾನು ನೋಡಿದೆ, ಅವರೇ ನಿಮ್ಮಿಬ್ಬರಿಗೂ ಆಶೀರ್ವಾದ ಮಾಡಿ ಅಕ್ಷತೆ ಕಾಳು ಹಾಕಿದ್ದು ಅಂತ ಅಂದಾಗ ಅವ್ರ್ಯಾಕೆ ನನಗೆ ಹಾಕ್ತಾರೆ ಅಂತ ಅನುಮಾನ ಪಡ್ತಾ ಇರ್ತಾನೆ. ಅಯ್ಯೋ ನೀವು ಒಳ್ಳೆಯವರಲ್ವಾ, ಅದಕ್ಕೆ ಅವರು ಒಳ್ಳೆಯವರು ಅಂತ ಆಶೀರ್ವಾದ ಮಾಡಿದ್ದಾರೆ ಅಷ್ಟೇ ಬಿಡಿ ಅಂತ ಅಂದ್ಬಿಟ್ಟು ದೀಪು ಪುಟ್ಟ ಸಿದ್ದನ್ನ ಕರ್ಕೊಂಡು ಬರ್ತಾ ಇರ್ತಾಳೆ. ಹಾಗೆ ಇನ್ನೊಂದು ಕಡೆ ಶಾರದಾ ನಡೆದಿದ್ದ ಘಟನೆಲ್ಲ ನೆನಪಿಸ್ಕೊಂಡು ಬೇಜಾರು ಮಾಡ್ಕೊತಿರ್ಬೇಕಾದ್ರೆ ಅನಸೂಯ ಬರ್ತಾಳೆ. ನೀನು ಯಾಕೆ ತಲೆ ಕೆಡಿಸ್ಕೊತೀಯ, ಆ ಸುಪ್ನಾಥಿದು ತಪ್ಪು, ಹಾರ ಹಾಕಬೇಕಾದ್ರೆ ಅವಳು ಇರಬೇಕಿತ್ತು, ಅದೇನು ಕೆಲಸ ಅಂತ ಹೋಗಿದ್ಲ ಗೊತ್ತಿಲ್ಲ, ತಲೆ ಕೆಡಿಸ್ಕೊಬೇಡ ಬಿಟ್ಟಾಕು, ಇವ್ರ ಮನೇಲಿರು, ಆದರೆ ಅನ್ನಿಸ್ಕೊಂಡೆಲ್ಲ ಇರಬೇಡ ಕಣೆ ಅಂತ ಅನ್ಬೇಕಾದ್ರೆ ಆದರೂ ಇವರಿಂದ ತುಂಬ ಬೇಜಾರಾಯಿತು, ಆದರೆ ನನ್ನಿಂದ ಇವರಿಗೆ ತುಂಬ ಬೇಜಾರಾಗಿದೆ, ಎಲ್ಲದಕ್ಕೂ ನಾನೇ ಕಾರಣ ಅಂತ ಅಂದಾಗ ಜಗತ್ತಲ್ಲಿರೋ ತಪ್ಪಿಗೆ ನಾನೇ ಕಾರಣ ಅಂತ ನೀನು ಯಾಕೆ ಅನ್ಕೋತೀಯ, ತಲೆ ಕೆಡಿಸ್ಕೊಬೇಡ ಅಂತ ಬುದ್ಧಿ ಹೇಳ್ತಾ ಇರ್ತಾಳೆ. ಎಂತೆಂಥ ಕಷ್ಟನ ಎದುರಿಸ್ಕೊಂಡ್ಬಂದಿದ್ಯಾ, ಇದಕ್ಕೆಲ್ಲ ತಲೆ ಕೆಡಿಸ್ಕೊಬೇಡ, ಗಟ್ಟಿಯಾಗಿರುವಂಥ ಅನಸೂಯ ಬೈತಾ ಇರ್ತಾಳೆ. ಇಲ್ಲಿಗೆ ಸಂಚಿಕೆ ಎಂಡ್ ಆಗ್ತಿದೆ. ಈ ವಿಡಿಯೋ ಇಷ್ಟ ಆದರೆ ಪುಟ್ಟದೊಂದು ಲೈಕ್ ಮಾಡಿ, ಫಾಲೋ ಮಾಡಿ. ಥ್ಯಾಂಕ್ ಯು.